ಎಕ್ಸಾಮ್ ಲೇಟ್ ಆದಾಗ್ಲೂ ನಾನು ಇಷ್ಟು ಓಡಿರ್ಲಿಲ್ಲ. ಸೆಲ್ ಡೌನ್ ಆಗಿ ಗಡಿಯಾರ ಓಡೋದು ನಿಲ್ಬೋದು, ಆದ್ರೆ ಈ ಹುಡುಗಿರ ಸವಾಸ ಮಾಡಿದ್ಮೇಲೆ ಏನ್ ಡೌನ್ ಆದ್ರೂ ನಿಲ್ಲಂಗಿಲ್ಲ, ಓಡ್ತಾನೆ ಇರಬೇಕು. ಏನಿದು ಸುತ್ತ ಕಾಡು? ಈ ಹುಡುಗಿ ನನ್ನ ಯಾವ ತರ ಪ್ರೇಮಿ ಅನ್ಕೊಂಡ್ಬಿಟ್ಟವಳೋ ಏನೋ. ಮೋಸ್ಟ್ಲಿ ಚೆಕ್ ಮಾಡಕ್ಕೆ ಇರಬೇಕು. ಇವಳ ಹಿಂದೆ ಅಲ್ದು ನನ್ನ ಈ ಅಂದವಾದ ಅಂಗ ನೆಲ ಮುಡ್ತು. ನನ್ನ ಈ ವೇದನೆ ಯಾತ್ನೆ ಅವಳ ಹೃದಯ ಮುಟ್ಲಿಲ್ವಲ್ಲ. ನನ್ನ ಪೋಗೋ ಚಾನಲ್ ಅಲ್ಲಿ ಬರೋ ಕಾರ್ಟೂನ್ ಅನ್ಕೋಬಿಟ್ಟವಳ. ನಮ್ ದುನಿಯಾನೇ ದುನಿಯಾ ಹೆಂಗಿದ್ದೋ. ಏಯ್ ನಿಲ್ಲಿಸ್ರೋ. ನೋಡ್ಗುರು, ನನ್ನ ಡವ್ ಶಶಿಕಲಾ, ಅದೇ ಲಕ್ಷ್ಮಕ್ಕನ ಮಗಳು. ಅವಳನ್ನ 3 ವರ್ಷದಿಂದ ಲವ್ ಮಾಡ್ತಿದ್ದೀನಿ. ಈ ನನ್ನ ಮಕ್ಕಳು ಅವಳ ಬಸ್ಸಲ್ಲಿ, ಬಸ್ ಸ್ಟಾಪಲ್ಲಿ, ಅವಳ ಕಾಲೇಜ್ ಹತ್ರ ಹಿಂದಿಂದೇನೆ ಸುತ್ತಾಡ್ತಾವ್ರೆ. ಏಯ್ ಇಲ್ಲ ಗುರು, ನಾನು ಅಲ್ಲಿತಿರೋದು ಅವಳಿಂದ ಅಲ್ಲ. ಅವಳ ಜೊತೆ ಇರ್ತಾಳಲ್ಲ ಪುಷ್ಪಕ್ ಪ್ಯಾಂಟ್ ಪ್ರಮೀಳಾ, ಅವಳಿಂದ ನಾನು ಅಲ್ಲಿತಿರೋದು. ಅಯ್ಯೋ ಕಚಡ ನನ್ನ ಮಕ್ಳ, ಅವಳಿಂದ 8 ತಿಂಗಳಿಂದ ಅಲ್ದು ಅವಳನ್ನ ಒಂದ್ ರೇಂಜ್ ತಂದಿದ್ದೀನಿ. ಅವ್ರ ಅಪ್ಪನಿಗೆ ದಿನ ಒಂದೊಂದು ಕ್ವಾರ್ಟರ್ ಕೊಡಿಸಿ ಬರೋ ಶ್ರವಣಿಗೆ ಮಾತುಕತೆಗೆ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಅವಳಿಂದ ಅಲ್ದು ಮೈಂಡ್ ಅವಾಯ್ಡ್ ಮಾಡ್ತೀರಾ. ಅಯ್ಯೋ ಇರೋ ಏನ್ರ ನಿಮ್ದು? ನಿಮ್ಮೂರೆಲ್ಲ ಸಾಲಲ್ಲ ಅಂತ ನಮ್ಮೂರವರೆಗೂ ಬಂದಿದ್ದೀರಾ? ಏ ಗುರು, ನಾವು ಅದಕ್ಕೆಲ್ಲ ಬಂದಿರೋದು. ನಮ್ಮೂರಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ನಡೆಸ್ತಾ ಇದೀವಿ, ಅದಕ್ಕೆ ಕರೆಯಕ್ ಬಂದಿದೀವಿ. ಓಹೋ, ಡವ್ಗಳು ಅದು ನಮ್ಮ ಹತ್ರ. ನಿಮ್ಮಂಗ್ ನಾವು ಚರಂಡಿಲಿ ಜೋರಲ್ಲ, ಸಮುದ್ರದಲ್ಲಿ ಜೋರು. ನಿಮ್ಮ ಹೆಜ್ಜೆ ನೋಡ್ತಾ ನೋಡ್ತಾ ನೀವೇನು ನಿಮ್ಮ ಆಳೇನು ಅಂತ ನಿಂತಲ್ಲೇ ಹೇಳ್ಬಿಡ್ತೀವಿ. ಓಹೋ. ಏಯ್ ಸುಮ್ನಿರೋ. ನೋಡ್ರೋ, ಅಕ್ಕಪಕ್ಕ ದೂರೋರಂದ್ರೆ ಅಣ್ಣ ತಮ್ಮದಿರ ತರ ಇರ್ಬೇಕು, ಸೌತಿ ಮಕ್ಳ ತರ ಕಿತ್ತಾಡೋದಲ್ಲ. ನಿಮ್ ಜಗ್ಲಿಕ್ಕೆ ಇಡೀ ಊರ್ಗೆ ವೈರತ್ವ ಬೆಳೆಸೋದು ಸರಿಯಲ್ಲ. ನೋಡ್ರೋ, ಪ್ರೀತಿಯಿಂದ ಪ್ರೀತಿನೇ, ದ್ವೇಷದಿಂದ ದ್ವೇಷನೇ. ಅವ್ರ ಹುಡುಗಿರ್ ತಂಟೆಗೆ ನಾವು ಹೋಗೋದು ಬೇಡ, ನಮ್ಮೂರ್ ಹುಡುಗಿರ್ ತಂಟೆಗೆ ಅವ್ರು ಬರೋದು ಬೇಡ, ಅಷ್ಟೇ. ಸ್ವಲ್ಪ ಸುಮ್ನಿರೋ. ನಾನು ಮಾತಾಡ್ತಿಲ್ವಾ? ಮುಚ್ಕೊಂಡಿರೋ. ನೋಡ್ರೋ, ಹೇಳಿದ್ ಕೇಳಿಸ್ತಲ್ವಾ? ನಿಮ್ಮೂರಲ್ಲಿ ನೀವಾಗಿರಿ, ನಮ್ಮೂರಲ್ಲಿ ನಾವಾಗಿರ್ತೀವಿ. ಸದ್ಯಕ್ಕೆ ನೀವು ಕಳ್ಸ್ಕೊಳ್ರ. ಈಗ ಏನ್ ಗುರು, 2 ಬಿಟ್ಟು ಕಳಿಸ್ತೀಯ ಅಂದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ಟೆ. ಇರ್ಲಿ ಬಿಡುಗರು, ನೆಕ್ಸ್ಟ್ ಟೈಮ್ ಅದೇ ಅವ್ರಿಗೆ ಹಬ್ಬ. ಹೋಗ್ಲಿ ಬಿಡ್ರ. ಹಲೋ, ಎಲ್ಲಪ್ಪ ಇದೀಯಾ? ಭತ್ತ ಓಡಿಸ್ತಾ ಇದೀವಿ, ಮಿಲ್ ಹತ್ರ ಬಾ ಅರ್ಜೆಂಟ್. ಏನ್ ಮಾಡ್ತಿದ್ಯಾ? ಬಂದೆಪ್ಪ. ಹಲೋ, ಏನಾಗಿದೆ? ನೋಡೋ ಕೊಡೋರ್ ತರ ಕಾಣಿಸ್ತಾ ಇದ್ದೀರಾ. ಇಷ್ಟೊಂದ ಕುಡಿಯೋದು? ನಾನೇನ್ ಕುಡ್ದಿಲ್ಲ ರೀ. ಮತ್ತಿನ್ಯಾವ ಧ್ಯಾನದಲ್ಲಿದ್ರಿ? ನಿಮ್ಮಂತವ್ರನ್ನ ನೋಡ್ತಾ ಇದ್ರೆ ನಮ್ಮ ಅಜ್ಜಿ ಹೇಳೋ ಗಾದೆ ಮಾತು ಸತ್ಯ ಅನ್ಸುತ್ತೆ. ಸರಿ, ಇನ್ಮೇಲಾದ್ರೂ ಹುಷಾರ ಗಾಡಿ ಓಡಿಸಿ, ಸರಿನಾ? ಓಕೆ.
ಏನಿದು? ಏನಿದು ಅಂದ್ರೆ ಸ್ವೀಟು. ಇವತ್ ನನ್ನ ಬರ್ಡೇ, ನಾನೇ ನನ್ನ ಕೈಯಾರ ಮಾಡ್ಕೊಂಡು ಬಂದಿದ್ದೀನಿ. ಹಲೋ, ಯಾರ್ ಕಿವಿಗೆ ಹೂವ ಇಡ್ತಾ ಇದ್ಯಾ? ಮೇಲ್ಗಡೆ ಕಾವೇರಿ ಬೇಕರಿ ಸ್ಟಿಕ್ಕರ್ ಎದ್ದಿಗ್ ಕಾಣಿಸ್ತಿದೆ. ನಿನ್ಗೆ ಕಾಫಿ ಮಾಡಕ್ ಬರುತ್ತೋ ಇಲ್ವೋ? ಇನ್ನು ಸ್ವೀಟ್ ಬೇರೆನಾ? ಸರಿ, ನನ್ಗೂ ನಿನ್ಗೂ ಪರಿಚಯನೇ ಇಲ್ಲ. ನಿನ್ ಹೆಸ್ರು, ನಿನ್ ಊರು ಯಾವ್ದೂ ಗೊತ್ತಿಲ್ಲ. ಏನಿದೆಲ್ಲ? ಫ್ರೆಂಡ್ಶಿಪ್ಗೆ ಅನ್ಕೊಳ್ಳಿ. ನಿಮ್ಗೆ ಗೊತ್ತು, ಈ ಸ್ನೇಹ ಪ್ರೀತಿ ಎಲ್ಲ ಇವಕ್ಕೆಲ್ಲ ಮನೆ ಮಠನೇ ಇರಲ್ಲ, ರೋಡಲ್ಲೇ ಉಟ್ಕೊಳ್ತವೆ. ಹಲೋ, ನಾನ್ ನೋಡಿರೋ ಸಿನಿಮಾಗಳಲ್ಲಿ ಬರೀ ಇಂಥ ಫಿಲಿಂಗಳೇ ಹೆಚ್ಚು ನೋಡಿರೋದು. ನನ್ನ ಹತ್ರ ಪಟ್ಟಿ ಎಲ್ಲ ಕಟ್ಬೇಡಿ. ನೋಡಿ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ನೋಡ್ರಿ, ನಾಚಿಕೆ ಅನ್ಸುದ್ರು ನೇರವಾಗಿ ಹೇಳ್ತೀನಿ, ಐ ಲವ್ ಯು ಕಣ್ರಿ. ಒಬ್ರು ಪರಿಚಯ ಇಲ್ದಿರೋ ಹುಡುಗಿ ಜೊತೆ ಈ ತರ ಮಾತಾಡೋದು ಸಭ್ಯತೆ ಅಲ್ಲ. ಆದ್ರೂ ಏನ್ ಮಾಡ್ಲಿ, ನನ್ ಮನ್ಸು ತುಂಬಾ ನೀವೇ ಬೇಕು ಬೇಕು ಅಂತ ಹಠ ಮಾಡ್ತಿದೆ. ಈ ನಿಮ್ ಕಣ್ಣಲ್ಲಿ ನನ್ ಮುಂದಿನ ದಿನಗಳು ಕಾಣ್ತಿವೆ. ಆ ನಿಮ್ ಕಣ್ಣ ನೋಡ್ತಾ ನೋಡ್ತಾ ಇಡೀ ಜೀವನನ ನಿಮ್ಮನ್ನು ನಿಮ್ ಕಣ್ಣನ್ನು ಕಾಪಾಡ್ಕೊಂಡು ಹೀಗೆ ಇದ್ಬಿಡೋಣ ಅನ್ಸುತ್ತೆ. ನನ್ನ ಮಾತಲ್ಲಿ ನಿಮ್ಗೆ ಉತ್ತನ ಅನ್ಸ್ಬೋದು, ಬಟ್ ನನ್ನ ಪ್ರೀತಿಲಿ ಪ್ರಾಮಾಣಿಕತೆ ಇದೆ. ಸೊ ಪ್ಲೀಸ್ ತಗೊಳ್ಳಿ. ನಿಮ್ಮ ಉತ್ತರಕ್ಕೋಸ್ಕರ ನನ್ನ ಉಸಿರು ಕಾಯ್ತಾ ಇರುತ್ತೆ. ಛೇ, ಏನ್ ಮಾಡೋದು? ಎಷ್ಟೇ ಹೇಳಿದ್ರು ನನ್ ಕಷ್ಟನೇ ಅರ್ಥ ಮಾಡ್ಕೊಂತ ಇಲ್ವಲ್ಲ ಇವನು.
ಇದ್ಯಾವ್ದಪ್ಪ ಇದು ನ್ಯೂ ನಂಬರು? ನನ್ ಬಂಗಾರು ದೀಪು. ಹಾಯ್, ಐ ಆಮ್ ದೀಪಾ. ನಿನ್ನೆ ನಿಮ್ಮ ಮನ್ಸಿಗೆ ನೋವಾಗೋ ರೀತಿ ನಡ್ಕೊಂಡೆ. ಸಾರಿ. ನಾಳೆ 11 ಗಂಟೆಗೆ ನಮ್ಮ ಕಾಲೇಜ್ ರಸ್ತೆಯಲ್ಲಿರೋ ಸ್ಮಶಾನಕ್ಕೆ ಬನ್ನಿ. ನಾನು ವೇಟ್ ಮಾಡ್ತಿರ್ತೀನಿ. ಪ್ಲೀಸ್ ಬರಲೇಬೇಕು. ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ವಿಜಿ, ನೀನ್ ಲಕ್ಕೆ ಲಕ್ಕಣೋ. ನೀನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಬದುಕು ಈಗ ಸುಲಭ. ಏನಪ್ಪ ಇದು? ಇಡೀ ಕಾಲೇಜೇ ಖಾಲಿ ಹೊಡಿತಾ ಇದೆ. ಮೋಸ್ಟ್ಲಿ ರಜಾ ಇರಬೇಕು. ಛೇ, ಹಾಳಾದ್ ಈಗ್ಲೇ ಕೈ ಕೊಡ್ಬೇಕಾ? ಎಲ್ಲ ಹುಡುಗಿರು ಪ್ರೀತಿ ವಿಷಯ ಮಾತಾಡಕ್ಕೆ ಹೋಟ್ಲು ಮಾಲು ಪಾರ್ಕ್ಗೆ ಅಂತ ಕರೆದ್ರೆ ಈ ಹುಡುಗಿ ಯಾಕೆ ಸ್ಮಶಾನಕ್ಕೆ ಕರೆದಿದ್ದಾಳಲ್ಲ? ಮೋಸ್ಟ್ಲಿ ಸತ್ಮಲ್ಗಿರೋ ಅವ್ರ ಅಜ್ಜಿ ಪರ್ಮಿಷನ್ ತಗೊಳಕಿರ್ಬೇಕು. ಹಬ್ಬ, ಹೇಗೋ ಒಪ್ಕೊಂಡ್ಲಲ್ಲ. ನನಗಿಂತ ಮುಂಚೆನೆ ಬಂದ್ಬಿಟ್ಟವಳಲ್ಲಪ್ಪ. ಸಾರಿ ರೀ. ಬರ್ತಾ ಬೈಕ್ ಪಂಚರ್ ಆಯ್ತು. ಓಡ್ಕೊಳ್ತಾ ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಂಗೆ ಗೊತ್ತು ರೀ, ಲಾಯರ್ ಹೇಳಿದ ಟೈಮ್ಗೆ ಕೋರ್ಟಲ್ಲಿ ಇರಬೇಕು, ಹುಡುಗಿರು ಹೇಳಿದ ಟೈಮ್ಗೆ ಸ್ಪಾಟಲ್ಲಿ ಇರಬೇಕು. ಬಟ್ ಒಂದು ಸಣ್ಣ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಏನ್ರಿ ಇದು, ಮಾತಾಡಕ್ ಕರೆದು ಮೌನವಾಗಿ ನಿಂತಿದ್ದೀರಾ? ನೆಟ್ವರ್ಕ್ ಪ್ರಾಬ್ಲಮ್ಮು. ನಿಮ್ ಮನ್ಸಿನ ಮಾತು ನನ್ ಕಿವಿಗೆ ಕೇಳಿಸ್ತಾ ಇಲ್ಲ ನೋಡಿ. ಇದೆ ಎಲ್ಲೋ ಇದ್ ನನ್ನನ್ನ ಕೈ ಬಿಸಿಲಿವರೆಗೂ ಕರ್ಕೊಂಡು ಬಂದಿದ್ದು. ಅವತ್ ಮಿಸ್ ಆಗಿ ಬಿದ್ದೆ ಅನ್ಕೊಂಡ್ರ? ಬೇಕು ಅಂತಾನೆ ಬಿದ್ದೆ. ನೀವು ತಿರ್ಗಿ ನೋಡ್ತೀರಾ ಅಂತ ಅನ್ಕೊಂಡೆ, ಆದ್ರೆ ನೀವು ನನ್ನ ಕೈ ಹಿಡ್ದು ಎತ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಕಣ್ಣನ್ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿದೀನಿ ಕಣ್ರಿ. ಒಂದು ಕ್ಷಣ ನಿಮ್ಮನ್ನ ನಿಮ್ ಕಣ್ಣನ್ನ ಬಿಟ್ಟಿರಕ್ಕಾಗಲ್ಲ ಕಣ್ರಿ. ಏನಾಯ್ತು? ಅಳು ನಿಲ್ಸಿ. ಆ ನಿಮ್ ಕಣ್ಣು ನಿಮ್ಗೆ ಬರೀ ಕಣ್ಣಾಗಿರ್ಬೋದು, ನನಗೆ ಆ ಬಾನು, ಹೊಸ ಪ್ರಪಂಚ. ಆ ನಿಮ್ ಕಣ್ಣಲ್ಲಿ ನನ್ನ ಉಸಿರೇ ಇದೆ. ಈ ನಿಮ್ ಕಣ್ಣಲ್ಲಿ ಖುಷಿ ಸಂತೋಷ ನೋಡಕ್ ಇಷ್ಟಪಡ್ತೀನೋ ವಿನ ಕಣ್ಣೀರ್ನಲ್ಲ. ತುಂಬಾ ಕಷ್ಟ ಆಗುತ್ತೆ ರೀ. ಹೆಸರು, ಈ ಉಸಿರು ಈ ಭೂಮಿ ಮೇಲೆ ಇರೋವರೆಗೂ ಆ ನಿಮ್ ಕಣ್ಣಲ್ಲಿ ಸಂತೋಷಕ್ಕಾಗ್ಲಿ ದುಃಖಕ್ಕಾಗ್ಲಿ ಒಂದು ಹನಿ ಕಣ್ಣೀರನ್ನು ನೋಡಕ್ ಇಷ್ಟಪಡಲ್ಲ. ನಾನು ಆಲ್ರೆಡಿ ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ನೀವು ನಿಮ್ಮ ಪ್ರಾಣಕ್ಕಿಂತ ಪ್ರೀತಿಸೋ ಕಣ್ಗಳು ನಂದಲ್ಲ, ಅವ್ರದ್ದೇ. ನನಗೋಸ್ಕರ ಬದುಕೆ ಕೊಟ್ಟ ಮಹಾನುಭಾವ ಅವರು. ಅವ್ರು ಮಾಡಿರೋ ಉಪಕಾರಕ್ಕೆ ನನ್ನ ಪ್ರಾಣ ಕೊಟ್ರೂ ಕಡಿಮೆನೆ. ಅದಕ್ಕೆ ಅವ್ರಿಗೆ ನನ್ನ ಮನಸ್ಸನ್ನೇ ಕೊಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ನಿಜನಾ? ಯಾರದು? ಇವರೇ ಅದು. ಖುಷಿ, ಇವಾಗ ನಾನು ಹೇಗ್ ಕಾಣಿಸ್ತಿದ್ದೀನೋ? ಅಕ್ಕ, ಪಕ್ಕ ನಮ್ಮ ಇಂಗ್ಲಿಷ್ ಟೀಚರ್ ತರನೇ ಕಾಣಿಸ್ತಿದ್ದೀರಾ. ನಿನ್ ಕಣ್ಗೆ ನಾನು ಟೀಚರ್ ತರ ಕಾಣಿಸ್ತಿದ್ದೀನಾ? ಅಕ್ಕ ಹಂಗಲ್ಲ, ನಮ್ಮ ಟೀಚರಿಂದ ಎಷ್ಟು ಜನ ಹುಡುಗರು ಬಿದ್ದಿದ್ದಾರೆ ಗೊತ್ತಾ? ಅವ್ರ ಮುಖ ಆರೋಗ್ಯ ಹಾಲ್ ತರ ಹೊಳಿತಿರುತ್ತೆ. ನಿಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು ಮಾತುಗಳು. ಅಕ್ಕ ನಿನ್ ಗೊತ್ತಿಲ್ಲ ಅನ್ಸುತ್ತೆ, ಅಮ್ಮನ್ ಕೇಳು. ನಾನು ಹೊಟ್ಟೆಲಿದ್ದಾಗ್ಲೇ ಮಾತಾಡ್ತಿದ್ನಂತೆ. ಹೇಯ್, ಕಣ್ ಕಾಣಿಸಲ್ವಾ? ಪಾಪ ನನ್ನ ಬೇಬಿನ ತುಳಿದ್ಬಿಟ್ರಲ್ಲ.
ಏನ್ ಅವಾಜ್ ಆಗ್ತೀರಾ? ನಿಮ್ ಬೇಬಿ ಅದೇ ಮನೆಗೆ ಕರ್ಕೋಗಿ ಬೆಡ್ಶೀಟ್ ಹೊಚ್ಚಿ ಮಲ್ಗಿಸ್ರಿ, ರೋಡ್ಗೆ ಯಾಕೆ ಕರ್ಕೊ ಬಂದ್ಬಿಟ್ರಿ? ನನ್ನ ಚಡ್ಡಿ ಐಟಿಲ್ಲ, ಎಷ್ಟು ಮಾತಾಡ್ತೀಯ? ಶೋಕಿಗಳು, ಅದು ನಮ್ಮ ಏರಿಯಾದಲ್ಲಿ. ಏರಿಯಾಗೆ ಹೊಸಬ್ರು ಅನಿಸುತ್ತೆ, ಇದು ಹಳ್ಳಿ ಅಲ್ಲಮ್ಮ, ನಮ್ಮ ಏರಿಯಾದಲ್ಲಿ ಎಂತೆಂಥ ಪರವಾಳ್ಗಳು ನೋಡಿಲ್ಲ. ಹಾಂ, ನಾವು ಚಡ್ಡಿಯಿಂದ ಚೂಡಿದಾರವ್ರಿಗೂ ಎಲ್ಲ ಥರದ ಹುಡುಗಿರು ನೋಡಿದ್ದೀವಿ. ನಮ್ಮ ಮುಂದೆನೇ ಶೋಗಳು. ಪಾಪ ನನ್ನ ಬೇಬಿ. ಸಾರಿ. ಬಾ ಹೋಗೋಣ. ಸರಿ ಅಕ್ಕ, ನಾನು ಬರ್ತೀನಿ. ಸರಿ ಪುಟ್ಟಿ, ಬಾಯ್. ಬಾಯ್. ಸಾರಿ. ನನ್ನ ಹಿಂಡಿ ನೋವು ಬಂದು ಕಾಲೇ ಬಿದ್ದೋಗ್ತಿದೆ. ಒಂದ್ಸರಿ ಆದರೂ ತಿರುಗಿ ನೋಡಮ್ಮ. ಎಷ್ಟಪ್ಪ ಇವಳಿಂದೆ ಅಲಿಯೋದು, ಎಷ್ಟು ಅಲ್ದ್ರೂ ನೋಡಿದ್ರು ನೋಡದೆ ಇದ್ದಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಆ ಕೂಲಿಂಗ್ ಗ್ಲಾಸ್ ಅಂತೂ ತೆಗಿಯೋದೇ ಇಲ್ಲ ಅಂತಾಳೆ, ಆದ್ರೂ ಒಂಥರ ಚೆನ್ನಾಗಿ ಕಾಣಿಸ್ತಾಳೆ. ಏಯ್, ಯಾರಪ್ಪ ಅದು? ಹಾಯ್ ದೀಪಾ. ಹಾಯ್ ಕಾವ್ಯಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಾವ್ಯ, ನೀನ್ ಹೇಗಿದ್ಯಾ? ನಿನ್ ಎಜುಕೇಶನ್ ಎಲ್ಲಿಗೆ ಬಂತು? BA ಮುಗೀತು, MA ಕಳಿಸ್ಲಿಲ್ಲ, ಅದಕ್ಕೆ ಕುಕ್ಕರ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಹಾಗಾ? ಓ ಕಾವ್ಯ, ನೀನಾ? ಅಣ್ಣ, ಆಪರೇಷನ್ ಯಾವಾಗ? ಏನಮ್ಮ ಮಾಡೋದು, ಪೇಪರು ಟಿವಿಲೆಲ್ಲ ಹಾಕ್ಸಾಯ್ತು, ಯಾರು ಕಣ್ದಾನ ಮಾಡೋರೇ ಸಿಗ್ತಿಲ್ಲ. ಇಡೀ ಇಂಡಿಯಾನೇ ಹುಡ್ಕಾಯ್ತು, ಎಷ್ಟು ಹಣ ಕೊಡ್ತೀವಿ ಅಂದ್ರು ಯಾರು ಸಿಗ್ಲಿಲ್ಲ. ಸೊ ಇನ್ನು 3 ದಿನದಲ್ಲಿ ಕಣ್ ಸಿಗ್ದಿದ್ರೆ ಅವ್ರ ಜೀವನ ಪರ್ಯಂತ ಹೀಗೆ ಇರ್ಬೇಕಾಗುತ್ತೆ ಕಣಮ್ಮ. ಯಾಕೆ ನವೀನ್ ಅಣ್ಣ ಹೀಗಿದೆಲ್ಲ? ಹೌದಮ್ಮ, ಟೈಮ್ ಮೀರೋಗ್ತಿದೆ. ಡಾಕ್ಟರ್ಸ್ ಕೈಲೂ ಏನೂ ಮಾಡೋಕ್ಕಾಗ್ತಿಲ್ಲ. ಅವಳು ಶಾಶ್ವತವಾಗಿ ಕೂಡಿ ಆಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಅವಳ ಪೇರೆಂಟ್ಸು ನಮ್ಮನ್ನು ನಂಬಿ ದೀಪ ಮೊದಲಿನಾಗ ಹಾಗೇ ಆಗ್ತಾಳೆ ಅಂತ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ. ಬಟ್ ಆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ಇವಳಿಗೆ ಮೋಸ ಮಾಡಿಬಿಟ್ನಮ್ಮ. ಸಾರಿ.
ಏಯ್ ಬಾಪ ಇಲ್ಲಿ. ಯಾರಪ್ಪ ನೀನು? ಯಾರು ಬೇಕು? ತುಂಬ ದಿನ ಗಮನಿಸಿದ್ದೀನಿ. ಏನಿದು? ಪೊಲೀಸ್ಗೆ ಫೋನ್ ಮಾಡಬೇಕಾ? ಸರ್ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದು ಸರ್, ಕಣ್ಬೇಕು ಅಂತ, ಅದಕ್ಕೆ ಬಂದೆ. ಓ ಆಗ ಸಾರಿ ಕಣಪ್ಪ, ಗೊತ್ತಾಗ್ಲಿಲ್ಲ. ಬನ್ನಿ ಒಳಗಡೆ ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಯಾವೂರಪ್ಪ ನಿಮ್ದು? ಇಲ್ಲೇ ಯಾರೊಳ್ಳಿ. ಅಬ್ಬಾ, ಈಗ ನಂಗೆ ಸಮಾಧಾನ ಆಗ್ತಾ ಇದೆ. ಒಂದು ನಿಮಿಷ ಇರಿ, ಬಂದೆ. ನಿಮ್ಮ ಉದಾರಕ್ಕೆ ಏನು ಕೊಟ್ಟರು ಕಮ್ಮಿನೇ. ಅದು ನಮ್ಮ ಚಿಕ್ಕ ಸಹಾಯ. ಪ್ಲೀಸ್ ತಗೊಳ್ಳಿ. ಬೇಡ ಸರ್. ಪ್ಲೀಸ್ ತಗೊಳ್ಳಿ ಸರ್. ಸರ್ ಬೇಡ ಸರ್, ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ, ಏನೂ ಕಮ್ಮಿ ಮಾಡಿಲ್ಲ. ನಿಜವಾಗ್ಲೂ ನಿಮ್ಮಂಥವ್ರು ಕೊಟ್ಟಿಗೊಬ್ರು. ನಾಳೆನೇ ಆಪರೇಷನ್ ಇಟ್ಕೊಳ್ಳೋಣ. ಸರಿ ಸರ್. ಹಾಯ್ ದೀಪಾ, ಈಗ ಹೇಗಿದೀಯಾ? ಚೆನ್ನಾಗಿದ್ದೀನಿ ಡಾಕ್ಟರ್. ನಿಧಾನವಾಗಿ ಕಣ್ಬಿಡು. ಸ್ಲೋ ಸ್ಲೋ. ಗುಡ್. ಸ್ಲೋ. ಓಕೆ, ಇದೆಷ್ಟು? 1 ಇದು 2. ಇದು ಯಾರು? ನಮ್ಮ ಅಂಕಲ್ ಇದು ಪುಟ್ಟಿ. ಗುಡ್, ವೆರಿ ಗುಡ್. ತುಂಬ ಥ್ಯಾಂಕ್ಸ್ ಡಾಕ್ಟ್ರೆ. ನೀವು ಬರೀ ಕಣ್ ಕೊಟ್ಟಿಲ್ಲ, ಪುನರ್ಜನ್ಮನೇ ಕೊಟ್ಟಿದ್ದೀರ ನೀವು ಇವಳಿಗೆ. ಪುನರ್ಜನ್ಮ ಕೊಟ್ಟಿದ್ದು ನಾನಲ್ಲ, ಅವ್ರ ಬದುಕನೆ ಕತ್ಲೆ ಮಾಡಿಕೊಂಡು ಈ ಹುಡುಗಿಗೆ ಬೆಳಕ ಕೊಟ್ಟಿದ್ದಾನಲ್ಲ, ಆ ಹುಡುಗನಿಗೆ ಈ ಹೊಗಳಿಕೆ ಮಾತು ಸಲ್ಲಬೇಕು. ಹೌದು ಡಾಕ್ಟ್ರೆ, ಈಗಿನ ಕಾಲದಲ್ಲಿ ಜನ ಫ್ರೀಯಾಗಿ 100 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಆ ಪುಣ್ಯಾತ್ಮ ಹಣನೂ ತಗೊಳ್ದೆ ತನ್ನ ಕಣ್ಗಳನ್ನ ಫ್ರೀಯಾಗಿ ದಾನ ಮಾಡಿ ಪರಮಾತ್ಮನ ಪಾದ ಸೇರ್ಕೊಬಿಟ್ಟ. ಈ ಚಿಕ್ಕ ವಯಸ್ಸಲ್ಲೇ ಆ ಥರ ಆಗ್ಬಾರ್ದಾಯಿತು ಪಾಪ. ಹಾಯ್. ಉಸಿರು ಹೋಗೋ ಟೈಮ್ ಬಂದರೂ ನನ್ನ ಹೆಸರು ಹೇಳೋಕ್ಕಾಗದ ಅನಾಮಧೇಯ ನಾನು. ನಿಜವಾಗ್ಲೂ ನನ್ನ ಬದುಕಿಗೆ ಬಂದ ಹೊಸ ಅತಿಥಿ ನೀವು. ನಿಮ್ಮ ನೋಡಿದ ಮೊದಲನೇ ಕ್ಷಣದಲ್ಲೇ ಕಿತ್ತೋಗಿರೋ ನನ್ನ ಲೈಫ್ ರಿಪೇರಿ ಆಗೋಯ್ತು ಅಂದ್ಕೊಂಡೆ. ಬಟ್ ಏನು ಮಾಡಲಿ, ಮೋಸ್ಟ್ಲಿ ನಿಮ್ಮ ಜೊತೆ ಬಾಳೋ ಯೋಗ್ಯತೆ ನನಗಿಲ್ಲ ಅನಿಸುತ್ತೆ. ಅದಕ್ಕೆ ಆ ದೇವರು ನಿಮ್ಮನ್ನು ಆಗ ಮಾಡಿದ್ದು, ನನ್ನನ್ನು ಈಗ ಮಾಡಿದ್ದು. ನಾನು ಇನ್ನು ಸ್ವಲ್ಪ ದಿನದಲ್ಲೇ ಸಾಯೋ ಜೀವ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಆದರೆ ಯಾವಾಗ ಈ ಲೋಕ ಬಿಟ್ಟು ಹೋಗ್ತೀನಿ ಅಂತ ಕೊನೆ ದಿನನ ಕ್ಷಣನ ಕಾಯ್ತಾ ಇದೆ. ಆದರೆ ನಿಮ್ಮನ್ನು ನೋಡಿದ ಕೂಡಲೇ ನನ್ನ ಉಸಿರಲ್ಲಿ ಬದುಕಲ್ಲಿ ಹೊಸ ಬದಲಾವಣೆ ಆಯಿತು. ಕ್ಷಣ ಕ್ಷಣಕ್ಕೂ ಭಯ ಶುರುವಾಯಿತು. ನನ್ನ ಕೊನೆ ಉಸಿರು ನಿಮ್ಮ ಹೆಜ್ಜೆ ಹಿಂದೆನೇ ಹೋಗಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ನಿಮ್ಮ ಹಿಂದೆ ಮುಂದೆ ತುಂಬ ಅಲ್ಲದೆ ಸಾರಿ. ನಂದು ಯಾವ ಅರ್ಥನೂ ಇಲ್ಲದ ಖಾಲಿ ಲೈಫ್ ಸ್ಟೋರಿ. ನಾನು ಮೆಚ್ಕೊಳ್ಳೋಕ್ಕೂ ಮುಚ್ಕೊಳ್ಳೋಕ್ಕೂ ನನ್ನ ಎದೆಲಿರೋದು ನಿಮ್ಮದೊಂದೇ ಲವ್ ಸ್ಟೋರಿ. ನೋಡಿ, ನಾನು ಕೊನೆವರೆಗೂ ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ. ಅದಕ್ಕೆ ನಾನು ನಿಮ್ಮ ಕಣ್ಣಾಗಿ ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಕಾಯ್ತೀನಿ. ಆಯುಸ್ ಮುಗಿದ್ರೆ ನಿಮ್ಮ ಜೊತೆನೇ ಸಾಯ್ತೀನಿ. ಇಂತಿ ನಿನ್ನ ಮುರಳಿ. ಈ ನನ್ನ ಕಣ್ಗಾಗಿ ತಮ್ಮ ಜೀವನೇ ತ್ಯಾಗ ಮಾಡಿದ್ದಾರೆ. ನಾನು ಈ ಪ್ರಪಂಚ ನೋಡ್ತಾ ಇದ್ದೀನಿ ಅಂದರೆ ಅವರಿಂದ ಮಾತ್ರ. ಹೀಗೆ ಹೇಳಿ ಅವ್ರಿಗೆ ಕೊಟ್ಟಿರೋ ಮನಸ್ಸನ್ನ ನಿಮಗೆ ಕೊಡಲಿ.
ನನ್ನ ಕಣ ಕಣದಲ್ಲೂ ಅವರೇ ತುಂಬಿದ್ದಾರೆ. ಅವ್ರ ಜಾಗದಲ್ಲಿ ನಾನು ದೇವ್ರನ್ನ ಕೂಡ ನೋಡೋಕೆ ಇಷ್ಟಪಡಲ್ಲ. ಬೇರೆ ಯಾರಿಗೂ ಆ ಜಾಗ ತುಂಬೋ ಅರ್ಹತೆ ಇಲ್ಲ. ಕ್ಷಮಿಸಿ. ರೀ